ಒಂದ್ ನಿಮಿಷ, ನೀವು ಪ್ರಾಪರ್ಟಿ ಖರೀದಿಸಲು ಹೋಗ್ತಾ ಇದ್ದೀರಾ? ಸೆಲ್ಲರ್ ನಿಮ್ ಮುಂದೆ ಸೇಲ್ ಡೀಡ್ ತೋರಿಸಿ, ಸರ್ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಸಾಕಾ? ಇಲ್ಲ. ಆಸ್ತಿ ಖರೀದಿಸುವ ಮೊದಲು ನೀವು ಕೇಳಲೇಬೇಕಾದಂತಹ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಆಸ್ತಿ ಇದೇ ವ್ಯಕ್ತಿಗೆ ಹೇಗ್ ಬಂತು, ಇದನ್ನು ತಿಳಿದುಕೊಳ್ಳಲು ನಮಗೆ ಬೇಕಾಗಿರೋದು ಏನು? ಪೇರೆಂಟ್ ಡಾಕ್ಯುಮೆಂಟ್ಸ್ ಅಂತಾರೆ. ಹಾಗಾದ್ರೆ ಈ ಪೇರೆಂಟ್ ಡಾಕ್ಯುಮೆಂಟ್ಸ್ ಅಂದ್ರೇನು? ಸರಳವಾಗಿ ಹೇಳೋದಾದ್ರೆ, ಇವತ್ತು ನೀವು ಖರೀದಿಸ್ತಿರುವ ಆಸ್ತಿ ಹಿಂದಿನ ಮಾಲೀಕತ್ವದ ದಾಖಲೆಗಳ ಸರಪಳಿಯೇ ಈ ಪೇರೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಹಿಂದಿನ ಟೈಟಲ್ ಡಾಕ್ಯುಮೆಂಟ್ಸ್. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ನೀವೊಂದು ಸೈಟ್ ಖರೀದಿಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಈ ಸೈಟು ಈಗ ಸೆಲ್ಲರ್ ಹೆಸರಲ್ಲಿದೆ. ಆದರೆ ಸೆಲ್ಲರ್ ಈ ಸೈಟನ್ನು ಯಾರಿಂದ ಖರೀದಿಸಿದ್ರು? ಅವ್ರಿಗಿಂತ ಮೊದಲು ಈ ಆಸ್ತಿ ಯಾರ ಹೆಸರಲ್ಲಿತ್ತು? ಅದಕ್ಕಿಂತ ಮೊದಲು ಯಾರ ಮಾಲೀಕತ್ವದಲ್ಲಿತ್ತು? ಈ ಮಾಲೀಕತ್ವ ಹೇಗೆ ಒಂದು ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾವಣೆ ಆಯಿತು? ಇದನ್ನೇ ನಾವು ಚೈನ್ ಆಫ್ ಟೈಟಲ್ ಅಂತ ಕರಿತೀವಿ. ಅಂದ್ರೆ ಇವತ್ತಿನ ಸೇಲ್ ಡೀಡ್ ಮಾತ್ರ ನೋಡಿದ್ರೆ ಸಾಕಾಗೋದಿಲ್ಲ, ಅದರ ಹಿಂದಿನ ಓನರ್ಶಿಪ್ ಹಿಸ್ಟ್ರಿ ಕೂಡ ಪರಿಶೀಲಿಸಬೇಕು. ಇಲ್ಲಿ ಒಂದು ಮುಖ್ಯ ವಿಷಯ, ಪೇರೆಂಟ್ ಡಾಕ್ಯುಮೆಂಟ್ ಅಂದ್ರೆ ಯಾವಾಗಲೂ ಒಂದೇ ರೀತಿಯ ಡಾಕ್ಯುಮೆಂಟ್ಸ್ ಅಂತ ಅರ್ಥ ಅಲ್ಲ. ಆಸ್ತಿಯ ಹಿಸ್ಟ್ರಿ ಮೇಲೆ ಅವಲಂಬನೆ ಆಗಿರುತ್ತೆ. ಸೇಲ್ ಡೀಡು, ಪಾರ್ಟಿಷನ್ ಡೀಡು, ಗಿಫ್ಟ್ ಡೀಡು, ರಿಲೀಸ್ ಡೀಡು, ಸೆಟಲ್ಮೆಂಟ್ ಡೀಡು, ಇನ್ಹೆರಿಟೇಜ್, ಕೋರ್ಟ್ ಆರ್ಡರ್ಸು ಅಥವಾ ಟೈಟಲ್ ಡೀಟೇಲ್ಗೆ ಈ ಬೇರೆ ಬೇರೆ ಇದಿರುತ್ತೆ. ಅಂದ್ರೆ ಇವಾಗ ಉದಾಹರಣೆ, ಮೊದಲ ಮಾಲೀಕರು ಎ ಅವರು ಬಿ ಅವರಿಗೆ ಸೇಲ್ ಡೀಡ್ ಮೂಲಕ ಆಸ್ತಿ ಮಾರ್ತಾರೆ. ನಂತರ ಬಿ ಅವರು ಸಿ ಅವರಿಗೆ ಮಾರ್ತಾರೆ. ಸಿ ಅವರು ಡಿ ಅವ್ರಿಗೆ ಮಾರ್ತಾರೆ. ಈಗ ಡಿ ಅವರಿಂದ ನೀವು ಖರೀದಿಸ್ತಿದ್ದೀರಾ ಅಂದ್ಕೊಳ್ಳಿ. ಈ ಸೇಲ್ ಡೀಡ್ ನಲ್ಲಿ ಡಿ ನಿಮ್ಮ ಹೆಸರ ಸೆಲ್ಲರ್ ಅವರು. ಈ ಡಿಗೆ ಹೇಗೆ ಆಸ್ತಿ ಬಂತು ಅನ್ನೋದು ನೀವು ಕರಿಬೇಕು. ಅದೇ ಇಲ್ಲಿ ಇಂಪಾರ್ಟೆಂಟು. ಅದನ್ನ ನಾವು ಹೀಗೆ ಹಿಂದಕ್ಕೆ ಹೋಗಿ ಪರಿಶೀಲಿಸೋದು ತುಂಬಾ ಇಂಪಾರ್ಟೆಂಟು. ಇದಕ್ಕಾಗಿ ಪೇರೆಂಟ್ಸ್ ಡಾಕ್ಯುಮೆಂಟು ಬಹಳ ಮುಖ್ಯ. ಈಗ ಪ್ರಶ್ನೆ, ನನ್ನ ಸೆಲ್ಲರ್ ಬಳಿ ಕರೆಂಟ್ ಸೇಲ್ ಡೀಡ್ ಇದೆ, ಅದರ ಎಲ್ಲ ವಿವರಗಳು ಇದೆ, ಹಾಗಾದ್ರೆ ಹಳೆಯ ಡಾಕ್ಯುಮೆಂಟ್ಸ್ ಯಾಕೆ ಬೇಕು? ಇಲ್ಲೇ ಬಹಳಷ್ಟು ಪ್ರಾಪರ್ಟಿ ಬೈಯರ್ಸ್ ತಪ್ಪು ಮಾಡೋದು. ಕರೆಂಟ್ ಸೇಲ್ ಡೀಡು ಒಂದು ಟ್ರಾನ್ಸಾಕ್ಷನ್ ಅನ್ನ ತೋರಿಸುತ್ತೆ, ಆದರೆ ಪ್ರಾಪರ್ಟಿಯ ಸಂಪೂರ್ಣ ಓನರ್ಶಿಪ್ ಹಿಸ್ಟ್ರಿ ತಿಳಿಯಲು ಹಿಂದಿನ ದಾಖಲೆಗಳನ್ನ ಪರಿಶೀಲಿಸೋದು ತುಂಬಾ ಅಗತ್ಯ. ಒಂದು ಹಳೆಯ ಡಾಕ್ಯುಮೆಂಟ್ನಲ್ಲಿ ಆಸ್ತಿಯ ಸರ್ವೆ ನಂಬರು, ಹಳೆಯ ಬೌಂಡ್ರೀಸು ಅಥವಾ ಪಾರ್ಟಿಷನ್ ಡೀಟೇಲ್ಸು, ಓನರ್ಶಿಪ್ ಟ್ರಾನ್ಸ್ಫರ್ ಬಗ್ಗೆನೋ ಏನೋ ಮಾಹಿತಿ ಇರೋದಿಲ್ಲ. ನಂತರ ಡಾಕ್ಯುಮೆಂಟ್ಸ್ ಮ್ಯಾಚ್ ಆಗೋದಿಲ್ಲ ಅಂದ್ರೆ ಇದು ತುಂಬಾ ತೊಂದರೆ, ಅವಾಗ ಕಷ್ಟ ಆಗುತ್ತೆ. ಇ.ಸಿ ಇದೆ ಅಂದ್ರೆ ಟೈಟಲ್ ಕ್ಲಿಯರ್ ಇದೆ ಅಂತ ಭಾವಿಸೋದಲ್ಲ. ಇ.ಸಿ ಅಥವಾ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು ಬಹಳ ಉಪಯುಕ್ತ ಡಾಕ್ಯುಮೆಂಟು. ಆದರೆ ಇ.ಸಿ ಒಂದೇ ಡಾಕ್ಯುಮೆಂಟ್ನಲ್ಲಿ ಸಂಪೂರ್ಣ ಟೈಟಲ್ ವೆರಿಫಿಕೇಶನ್ ಅಂತ ಭಾವಿಸ್ಕೋಬಿಡಿ. ಇ.ಸಿ ರೆವೆನ್ಯೂ ರೆಕಾರ್ಡ್ಸು, ಮ್ಯುಟೇಷನ್ ರೆಕಾರ್ಡು, ಟ್ಯಾಕ್ಸ್ ರೆಕಾರ್ಡು, ಸೇಲ್ ಡೀಡು, ಪಾರ್ಟಿಷನ್ ಡಾಕ್ಯುಮೆಂಟ್ಸ್ ಇವೆಲ್ಲ ಪ್ರಾಪರ್ಟಿಗೆ ನ್ಯಾಚುರಲ್ ಹಿಸ್ಟ್ರಿ ಅನುಗುಣವಾಗಿ ಪರಿಶೀಲಿಸಬೇಕು. ಇನ್ನೂ ಒಂದು ಉದಾಹರಣೆ ಅಂದ್ರೆ, ಒಬ್ಬ ಸೆಲ್ಲರ್ ನಿಮ್ಮ ಬಳಿ ಬಂದು ಒಂದು ಸೈಟ್ ಮಾರಲು ಬರುತ್ತಾರೆ ಅಂದ್ಕೊಳ್ಳಿ. ಅವರು ಸೇಲ್ ಡೀಡ್ ನಲ್ಲಿ 30-40 ಇದೆ ಅಂತ ಸೈಟ್ ಇದೆ, ಆದರೆ ಹಿಂದಿನ ಡಾಕ್ಯುಮೆಂಟ್ಸ್ ನಲ್ಲಿ ಪ್ರಾಪರ್ಟಿಯ ಎಕ್ಸ್ಟೆಂಡ್ ಅಥವಾ ಬೌಂಡ್ರೀಸ್ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಪರವಾಗಿಲ್ಲ ಸರ್, ರಿಜಿಸ್ಟ್ರೇಷನ್ ಆಗಿದೆ ಅಲ್ವಾ ಅಂತ ನೀವು ಮುಂದೆ ಹೋಗಬಾರ್ದು. ಈ ವ್ಯತ್ಯಾಸ ಯಾಕೆ ಬಂತು, ಹೇಗೆ ಬಂತು ಅಂತ ಪರಿಶೀಲಿಸಬೇಕು. ಈ ಸಬ್ ಡಿವಿಷನ್ ಅದು ಹೇಗಾಯಿತು, ಈ ಪಾರ್ಟಿಷನ್ ಆಗಿರ್ಬೋದಾ, ಹಳೆಯ ಸರ್ವೆ ನಂಬರು ಹೊಸ ಸರ್ವೆ ನಂಬರ್ ಏನು ವ್ಯತ್ಯಾಸ ಇದೆ, ಡಾಕ್ಯುಮೆಂಟ್ಸ್ನಲ್ಲಿ ಕರೆಕ್ಷನ್ನು ಅಥವಾ ಏನಾದರೂ ಕಾನ್ಸ್ಪರೆನ್ಸಿ ಇದೆಯಾ, ಯಾವ ಕಾರಣ ಇದ್ರೆ ಅದನ್ನು ಸರಿಯಾಗಿ ವೆರಿಫೈ ಮಾಡಬೇಕು. ಇದನ್ನ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಆಸ್ತಿ ಇನ್ಹೆರಿಟೆನ್ಸ್ ಮೂಲಕ ಬಂದಿದ್ರೆ ಹಿಂದಿನ ಮಾಲೀಕರ ದಾಖಲೆಗಳ ಜೊತೆಗೆ ಇನ್ಹೆರಿಟೆನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೂಡ ಮುಖ್ಯ. ಉದಾಹರಣೆಗೆ, ಮಾಲೀಕರು ನಿಧನರಾದ ನಂತರ ಆಸ್ತಿ ಯಾರಿಗೆ ಬಂತು, ಲೀಗಲ್ ಹೇರ್ಸ್ ಯಾರು, ಪಾರ್ಟಿಷನ್ ಆಗಿದೆಯಾ, ರಿಲೀಸ್ ಡೀಡ್ ಆಗಿದೆಯಾ, ವಿಲ್ ಇದ್ರೆ ಅದರ ಲೀಗಲ್ ವ್ಯಾಲಿಡಿಟಿ ಏನು, ಅಗತ್ಯ ಇರುವ ಸಂದರ್ಭದಲ್ಲಿ ಕೋರ್ಟ್ ಅಥವಾ ಕೋರ್ಟ್ ಅಥಾರಿಟೀಸ್ ದಾಖಲೆಗಳನ್ನು ನೋಡಬೇಕು. ಇಂತಹ ಪ್ರಶ್ನೆಗಳನ್ನು ಪರಿಶೀಲಿಸಬೇಕು.
ಅದೇ ರೀತಿ ಆಸ್ತಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದ್ರೆ ಪಾರ್ಟಿಷನ್ ಅಥವಾ ರಿಲೀಸ್ ಡಾಕ್ಯುಮೆಂಟ್ ಕೂಡ ಬಹಳ ಮುಖ್ಯ. ಹಾಗಾದರೆ ಈ ಪೇರೆಂಟ್ಸ್ ಡಾಕ್ಯುಮೆಂಟ್ ಅನ್ನ ಹೇಗೆ ಪರಿಶೀಲಿಸಬೇಕು? ನೀವು ಮೊದಲನೇದಾಗಿ ಸೆಲ್ಲರ್ ಬಳಿ ಇರುವ ಕರೆಂಟ್ ಟೈಟಲ್ ಡಾಕ್ಯುಮೆಂಟ್ಸ್ ಅನ್ನು ತಗೊಳ್ಳಿ. ಎರಡನೇದಾಗಿ ಅದರಲ್ಲಿರೋ ಉಲ್ಲೇಖಿಸಿರುವ ಹಿಂದಿನ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅನ್ನ ಗಮನಿಸಿ. ಮೂರನೇದಾಗಿ ನೀವು ಹಿಂದಿನ ಡಾಕ್ಯುಮೆಂಟ್ಸ್ನ ಕಾಪಿಯನ್ನ ತಗೊಳ್ಳಿ. ನಾಲ್ಕನೆಯದಾಗಿ ಹಿಂದಿನ ಡಾಕ್ಯುಮೆಂಟ್ಸ್ನಲ್ಲಿ ಮತ್ತೊಂದು ಹಿಂದಿನ ಟ್ರಾನ್ಸಾಕ್ಷನ್ ಉಲ್ಲೇಖಿಸಿದರೆ ಅದನ್ನು ಟ್ರೇಸ್ ಮಾಡಬೇಕು. ಐದನೇದಾಗಿ ಪ್ರತಿ ಡಾಕ್ಯುಮೆಂಟ್ಸ್ನಲ್ಲಿರುವ ಓನರ್ ನೇಮು, ಸರ್ವೆ ನಂಬರು, ಸೈಟ್ ನಂಬರು, ಎಕ್ಸ್ಟೆಂಡು, ಬೌಂಡ್ರೀಸು, ಲೊಕೇಶನ್ನು, ಡಾಕ್ಯುಮೆಂಟ್ ನಂಬರು, ಡೇಟು ಎಲ್ಲನ ಹೊಂದಿಕೆ ಆಗ್ತಾ ಇದೆ ಅಂತ ನೋಡಬೇಕು. ಆರನೇದಾಗಿ ರೆವಿನ್ಯೂ ರೆಕಾರ್ಡ್ಸ್ ಮತ್ತು ಮ್ಯೂಟೇಷನ್ ಡೀಟೇಲ್ಸ್ ಕೂಡ ಪ್ರಾಪರ್ಟಿಯ ನೇಚರ್ ಬಗ್ಗೆ ಅನುಗುಣವಾಗಿ ಪರಿಶೀಲಿಸಬೇಕು. ಏಳನೇದಾಗಿ EC ಪರಿಶೀಲಿಸಿ. ಎಂಟನೇದಾಗಿ ಪ್ರಾಪರ್ಟಿ ಮೇಲೆ ಲಿಟಿಗೇಷನು, ಮಾರ್ಟಿಗೇಜು, ಇನ್ನೂ ಏನಾದರೂ ಲೀಗಲ್ ಇಶ್ಯೂ ಇದ್ದರೆ ಅದನ್ನು ನೋಡಿ. ಮತ್ತು ಅತ್ಯಂತ ಮುಖ್ಯವಾಗಿ ಏನಂದರೆ, ದೊಡ್ಡ ಮೊತ್ತದ ಹಣವನ್ನು ಅಡ್ವಾನ್ಸ್ ಆಗಿ ಕೊಡುವ ಮೊದಲು ಕ್ವಾಲಿಫೈಡ್ ಪ್ರಾಪರ್ಟಿ ಲಾಯರ್ ಮೂಲಕ ಟೈಟಲ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ರಿಯಲ್ ಎಸ್ಟೇಟ್ನಲ್ಲಿ ಡಾಕ್ಯುಮೆಂಟ್ ಇದೆ ಅನ್ನೋದು ಬೇರೆ, ಡಾಕ್ಯುಮೆಂಟ್ ಸರಿಯಾಗಿದೆಯೇ ಅನ್ನೋದು ಬೇರೆ. ಇವೆರಡರ ಮಧ್ಯೆ ತುಂಬ ದೊಡ್ಡ ವ್ಯತ್ಯಾಸ ಇದೆ. ನಾನು ಯಾವಾಗಲೂ ಹೇಳೋದು ಒಂದೇ, ಪ್ರಾಪರ್ಟಿ ಖರೀದಿಸುವಾಗ ಕೇವಲ ಪ್ರಾಪರ್ಟಿಯನ್ನು ನೋಡಕ್ಕೆ ಹೋಗಬೇಡಿ, ಪ್ರಾಪರ್ಟಿಯ ಡಾಕ್ಯುಮೆಂಟ್ಸನ್ನು ಸಹ ನೋಡಿ. ಕೇವಲ ವಿತ್ತಿನ ಓನರ್ಸ್ ಡಾಕ್ಯುಮೆಂಟ್ ನೋಡೋದಲ್ಲ, ಅಗತ್ಯವಿರುವ ಮಟ್ಟಿಗೆ ಹಿಂದಿನ ಓನರ್ಶಿಪ್ ಚೈನನ್ನು ಸಹ ಪರಿಶೀಲಿಸಿ. ಯಾಕೆಂದರೆ ನೀವು ಖರೀದಿಸ್ತಿರೋದು ಕೇವಲ ಒಂದು ಸೈಟ್ ಅಥವಾ ಮನೆ ಅಲ್ಲ, ನೀವು ಖರೀದಿಸ್ತಾ ಇರೋದು ಅದರ ಜೊತೆಗಿನ ಲೀಗಲ್ ಟೈಟಲ್ ಕೂಡ. ಹೀಗಾಗಿ ಈ ಪೇರೆಂಟ್ ಡಾಕ್ಯುಮೆಂಟ್ಸ್ ಇಲ್ಲ, ಆದರೆ ಸೇಲ್ ಡೀಡ್ ಇದೆ, EC ಇದೆ, ಎಲ್ಲ ಕ್ಲಿಯರ್ ಇದೆ, ಸೆಲ್ಲರ್ ತುಂಬ ವರ್ಷಗಳಿಂದ ಪ್ರಾಪರ್ಟಿ ಹೊಂದಿದ್ದಾರೆ, ಇಂತಹ ಮಾತುಗಳನ್ನು ಮಾತ್ರ ನಂಬಡಿ. ಮೊದಲು ಡಾಕ್ಯುಮೆಂಟ್ಸು, ನಂತರ ವೆರಿಫಿಕೇಷನ್ನು, ಆಮೇಲೆ ಡಿಸಿಷನ್ನು. ಇದು ನಿಮ್ಮ ಹಣವನ್ನು ಮಾತ್ರವಲ್ಲ, ನಿಮ್ಮ ಭವಿಷ್ಯವನ್ನು ಸಹ ರಕ್ಷಿಸುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿರುವ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಯಾವ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಬಯಸ್ತಾ ಇದ್ದೀರಾ. ನಾನು ರಿಯಲ್ ಎಸ್ಟೇಟ್ ಎಜುಕೇಷನ್ ಮೂಲಕ ಪ್ರಾಪರ್ಟಿ ಖರೀದಿಸುತ್ತಿರೋ ಪ್ರತಿಯೊಬ್ಬರಿಗೂ ಸಹ ಸರಿಯಾದ ಪ್ರಶ್ನೆಗಳನ್ನು ಕೇಳುವ ಅರಿವು ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಬಿಫೋರ್ ಬೈಯಿಂಗ್ ಎ ಪ್ರಾಪರ್ಟಿ ವೆರಿಫೈ ದ ಟೈಟಲ್. ಧನ್ಯವಾದಗಳು. ಜೈ ಹಿಂದ್.